ಜೊತೆಗೆ ಇದು ಈ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡುವಂಥ ಸಂದರ್ಭದಲ್ಲಿ ಲಿಂಗಾಯತ ಧರ್ಮ ಅಂತಾರೆ, ವೀರಶೈವ ಧರ್ಮ ಅಂತಾರೆ. ಏನಿದ್ರಲ್ಲಿ ಏನೋ ಗೊಂದಲಗಳಿದೆಯಲ್ಲ ಸ್ವಾಮೀಜಿ, ಏನಿದು? ಈ 2003ಕ್ಕಿಂತ ಪೂರ್ವದಲ್ಲಿ ಎಲ್ಲರ ಜಾತಿಯನ್ನು ನೋಡಿ ಹಿಂದೂ ಲಿಂಗಾಯತ್ ಅಂತಿದೆ. 2003ನೇ ಇಸ್ವಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಅಂದಿನ ಅಧ್ಯಕ್ಷರ ಭೀಮನ ಖಂಡ್ರೆಯವರು ಮತ್ತು MP ಪ್ರಕಾಶ್ ಅವರು ಕೇಂದ್ರಕ್ಕೆ ಹೋದರು, ನಮಗೆ ಪ್ರತ್ಯೇಕ ವೀರಶೈವ ಧರ್ಮವನ್ನು ಕೊಡಿ ಅಂಥೇಳಿ. ಆವಾಗ ಸುಪ್ರೀಂ ಕೋರ್ಟ್ ಹೋಗಿ ಅದೇನಿತ್ತು, ವೀರಶೈವ ಅನ್ನೋದು ಸನಾತನದ ಒಂದು ಭಾಗ ಅಂಥೇಳಿ ಅದನ್ನು ತಿರಸ್ಕಾರ ಮಾಡಿತ್ತು. ಆಮೇಲೆ ಮತ್ತೆ ಹಿರಿಯರು ಏನು ಮಾಡಿದರು, ವೀರಶೈವ ಅಂದ್ರೆ ಆಗಲಿಲ್ಲ, ಮತ್ತು ವೀರಶೈವ ಜೊತೆಗೆ ಲಿಂಗಾಯತ್ ಸೇರಿಸ್ಕೋಬೇಕಂತ ವೀರಶೈವ ಲಿಂಗಾಯತ್ ಅಂಥೇಳಿ ಮತ್ತು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ ಹೋದರು. ಆವಾಗೂ ಅವ್ರೇಂದರು ವೀರಶೈವ ಅನ್ನೋದು ಸನಾತನ ಭಾಗ, ಸನಾತನ ಸಂಸ್ಕೃತಿಯ ಒಂದು ಭಾಗ, ಹಿಂದುವಿನ ಒಂದು ಭಾಗ ಅಂಥೇಳಿ ಆವಾಗೂ ಅದು ತಿರಸ್ಕಾರ ಆಯಿತು. ಆಮೇಲೆ 2018ರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ ಭಾಳ ದೊಡ್ಡ ಮಟ್ಟದ ಪ್ರತ್ಯೇಕ ಹೋರಾಟ ಆಯಿತು. ಕೇಂದ್ರ ಮೋದಿ ಸರ್ಕಾರಕ್ಕೆ ಹೋಯಿತು. ಮೋದಿ ಸರ್ಕಾರ ಪ್ರತ್ಯೇಕ ಲಿಂಗಾಯತ್ ಕೊಡಿ ಅಂತ ಕೇಳಿದಾಗ ಅವರು ಒಂದು ಪತ್ರವನ್ನು ಬರೆದರು, ಲಿಂಗಾಯತ ಧರ್ಮದ ಮಾನ್ಯತೆ ಕೊಡಲು ಕಷ್ಟ ಸಾಧ್ಯ ಅಂತ ಹೇಳಿದರು. ಅದು ತಿರಸ್ಕಾರ ಮಾಡಲಿಲ್ಲ, ಪುರಸ್ಕಾರ ಮಾಡಲಿಲ್ಲ. ಈ ಹಿನ್ನೆಲೆ ಏನಾಗಿದೆ ಅಂತಂದ್ರೆ, ಇಡೀ ವೀರಶೈವ ಮಹಾಸಭಾ ಆಗಲಿ, ಇವರು ಅಥವಾ ಲಿಂಗಾಯತ ಮಠಾಧಿಪಗಳ ಒಕ್ಕೂಟ ಆಗಲಿ, ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಾ ಆಗಲಿ, ಇವ್ರದೇ ಅಂಥದ್ದು ವಿಚಾರನ ಇಟ್ಕೊಂಡಿದ್ದಾರೆ. ಸಾಮಾಜಿಕವಾಗಿ ನಾವೆಲ್ಲ ವೀರಶೈವ ಲಿಂಗಾಯತರು ಒಂದಂತ ಹೇಳ್ತಾ ಇಲ್ಲ, ಸೋಷಿಯಲಿ ವಿ ಆರ್ ಆಲ್ ಒನ್. ಕುಡುತೋಳು ವ್ಯವಹಾರ ಇರ್ಬೋದು, ನೆಂಟಸ್ಕೆ ಇರ್ಬೋದು, ಎಲ್ಲ ಒಂದೇ. ಅದರ ತತ್ವ ಅಂತ ಬಂದಾಗ, ಫಿಲಾಸಫಿ ಅಂತ ಬಂದಾಗ, ವೀರಶೈವ ಫಿಲಾಸಫಿ ಬೇರೆ ಇದೆ, ಲಿಂಗಾಯತ ಫಿಲಾಸಫಿ ಅಂತಿದೆ.